ಸಾರಿಗೆ ಸಚಿವ ಡಿಸಿ ತಮ್ಮಣ್ಣ ಮಹಿಳಾ ಶೌಚಗೃಹಕ್ಕೆ ಭೇಟಿ ನೀಡಿ ಪರಿಶೀಲನೆಗೆ ತೊಡಗಿಕೊಂಡರು. ಈ ವೇಳೆ ಅಲ್ಲಿನ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡರು. ಇನ್ನು ಸ್ವಚ್ಛತೆ ಪರಿಶೀಲನೆ ಮಾಡೋದಕ್ಕೆ ಶೌಚಗೃಹಕ್ಕೆ ಹೋದ್ರು ಅನ್ನೋದಾಗಿ ಮಾಹಿತಿ ಲಭ್ಯ ಆಗಿದೆ. ಚಿಕ್ಕಮಗಳೂರಿನ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಈ ಘಟನೆ ನಡೆದಿದೆ. ಶೌಚಾಲಯದಲ್ಲಿ ನೀರು ಇಲ್ಲದ ಕಾರಣ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡರು. ಬನ್ನಿ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾರಾಯಣ ಗೌಡ ನನ್ನ ಜೊತೆ ಜಾಯಿನ್ ಆಗ್ತಾ ಇದ್ದಾರೆ. ನಾರಾಯಣ್, ಸಾಮಾನ್ಯವಾಗಿ ಇಂಥ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಇರಬಹುದು ಅಥವಾ ಸಾರ್ವಜನಿಕ ಶೌಚಾಲಯಗಳಿರ್ಬೋದು, ಯಾವುದು ನೆಟ್ಟಾಗಿರುತ್ತೆ ಅಂತ ನೀವೇ ಹೇಳಿ ನಾರಾಯಣ್. ಹೌದು ಕ್ಷಮ, ಏನು ರಾಜ್ಯದ ಯಾವುದೇ ಬಸ್ ಸ್ಟ್ಯಾಂಡಿಗೆ ಹೋದ್ರು ಕೂಡ ಈ ರೀತಿಯಾದಂತಹ ಒಂದು ಪರಿಸ್ಥಿತಿ ಇದ್ದೇ ಇರುತ್ತೆ. ಅಲ್ಲಿ ಸರಿಯಾದ ಒಂದು ಶುಚಿತ್ವ ಸೌಲಭ್ಯ ಸರಿಯಾಗಿರಲ್ಲ, ಶುಚಿತ್ವ ಇದೆ, ನೀರಿನ ಸೌಲಭ್ಯ ಸರಿ ಇರಲ್ಲ. ಅದೇ ಇವತ್ತು ಚಿಕ್ಕಮಗಳೂರಿಗೆ ಬಂದಂತ ಏನು ತಮ್ಮಣ್ಣ ಅವರು ಕೂಡ ಚಿಕ್ಕಮಗಳೂರು ಬಸ್ ಸ್ಟ್ಯಾಂಡ್ ಅನ್ನ ಒಂದು ಪರಿಶೀಲನೆ ನಡೆಸಿ ಅದಾದ ನಂತರ ಏಕಾಏಕಿ ಯಾವುದೇ ಸೂಚನೆಯನ್ನು ಕೊಡಲು ಏಕಾಏಕಿ ಬಸ್ ಸ್ಟ್ಯಾಂಡ್ ಏನು ಸರ್ಕಾರಿ ನಿಲ್ದಾಣದ ಒಳಗಡೆ ಇರುವಂತಹ ಒಂದು ಮಹಿಳಾ ಟಾಯ್ಲೆಟ್ ಮತ್ತೆ ಆ ಪುರುಷರ ಶೌಚಾಲಯ ಎರಡಕ್ಕೂ ಕೂಡ ಹೋದ್ರು. ಅದೇ ಏನು ಮಹಿಳಾ ಶೌಚಾಲಯದ ಒಳಗಡೆ ಹೋದ್ರು ಆಗ ಅಲ್ಲೇ ಇದ್ದಂತ ಒಂದು ರೆಸ್ಟ್ ರೂಮ್ ನಲ್ಲಿ ಇದ್ದಂತ ಸುಮಾರು ಒಂದು 2-3 ಜನ ಮಹಿಳೆಯರು ಕೂಡ ಒಂದು ಮುಜುಗರಕ್ಕೀಡಾದ್ರು. ಆದ್ರೆ ತಕ್ಷಣ ಅಲ್ಲಿದ್ದಂತ ಅಧಿಕಾರಿಗಳು ಅವರನ್ನ ಹೊರ ಕಳಿಸಿದ್ರು. ಅದು ಕೂಡ ಯಾವುದೇ ಸೂಚನೆಯನ್ನು ಕೊಡದ ಏಕಾಏಕಿ ಸಚಿವರು ಸೀದಾ ಒಳಗಡೆನೆ ಹೋಗಿ ಅಲ್ಲಿನ ಎಲ್ಲ ಪರಿಶೀಲನೆ ಕೂಡ ನಡೆಸಿದ್ರು. ಆದ್ರೆ ಅಲ್ಲಿ ನೀರಿನ ಸೌಲಭ್ಯ ಕೂಡ ಅಷ್ಟಾಗಿ ಇರ್ಲಿಲ್ಲ. ಆ ಕಾರಣ ಸ್ಥಳಕ್ಕೆ ಅಧಿಕಾರಿಗಳನ್ನ ಕರೆಸಿ ನೀರಿನ ಸೌಲಭ್ಯ ಯಾಕಿಲ್ಲ, ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇರಬಾರ್ದು, ಪುರುಷರ ಶೌಚಾಲಯ ಆಗ್ಬೋದು ಮತ್ತೆ ಆ ಮಹಿಳೆಯರ ಶೌಚಾಲಯ ಆಗ್ಬೋದು, ಯಾವುದೇ ರೀತಿಯ ಸಮಸ್ಯೆ ಇರಬಾರ್ದು, ಕೂಡಲೇ ಎಲ್ಲದಕ್ಕೂ ಒಂದು ಕಠಿಣ ಕ್ರಮ ಕೈಗೊಳ್ಳಿ ಅಂತ ಅಧಿಕಾರಿಗಳಿಗೂ ಕೂಡ ಒಂದು ತರಾಟೆ ತೆಗೆದುಕೊಂಡ್ರು. ಕ್ಷಮ. ಓಕೆ, ಸಂಬಂಧಪಟ್ಟವ್ರಿಗೆ ಏನಾದ್ರು ಕ್ವಶನ್ ಮಾಡಿದ್ರ ಈ ಸಂದರ್ಭದಲ್ಲಿ ಸೂಕ್ತ ಕ್ರಮ ಕೈಗೊಳ್ಬೇಕು ಅಂತ ಏನಾದ್ರು ಇನ್ಸ್ಟ್ರಕ್ಷನ್ಸ್ ಕೊಟ್ರ? ಹೌದೌದು, ಏನು ಡಿಸಿ ಅವ್ರು ಏನು ಡಿಸಿ ತಮ್ಮಣ್ಣ ಅವ್ರು ಏನ್ ಬಂದಿದ್ರು ಅದಾದ ನಂತರ ಕೆಎಸ್ಆರ್ಟಿಸಿ ಡಿಸಿ ಆರ್ ಆಗ್ಬೋದು ಮತ್ತೆ ಇನ್ನು ಉಳಿದ ಅಧಿಕಾರಿಗಳು ಕೂಡ ಸ್ಥಳದಲ್ಲೇ ಇದ್ರು. ಯಾವಾಗ ಅಲ್ಲಿ ನೀರಿನ ಸೌಲಭ್ಯ ಇರ್ಲಿಲ್ಲ ಅನ್ನೋದೊಂದು ಗೊತ್ತಾಯ್ತು, ತಕ್ಷಣ ಅವರನ್ನ ಕರೆಸಿ ಯಾಕೆ ನೀರಿನ ಸೌಲಭ್ಯ ಇಲ್ಲ, ಕೂಡಲೇ ಈಗ ನೀರಿನ ಸೌಲಭ್ಯಗಳನ್ನ ಕಲ್ಪಿಸಬೇಕು ಅಂತ ಒಂದು ಅಧಿಕಾರಿಗಳು ಕೂಡ ಆ ಸ್ಥಳದಲ್ಲೇ ಒಂದು ಆದೇಶ ಕೂಡ ಮಾಡಿದ್ರು. ಕ್ಷಮ. ಒಂದು ಶೌಚಾಲಯದ ಕತೆ ಆಯ್ತು ನಾರಾಯಣ್, ರಾಜ್ಯದಲ್ಲಿ ಎಷ್ಟು ಶೌಚಾಲಯ ಇದೆ ಅಂತ ಬಹುಶಃ ಅವರಿಗೆ ಲೆಕ್ಕ ಗೊತ್ತಿರಬಹುದು. ಇವರ ಇಡೀ ಅಧಿಕಾರಾವಧಿಯನ್ನು ಕೂಡ ಪೂರೈಸ್ಕೊಂಡ್ರು, ಅದೆಲ್ಲ ನೆಟ್ಟಾಗಿ ಮಾಡಕ್ ಸಾಧ್ಯನಾ ಅಂತ ಹೇಳಿ? ಹೌದು, ಇವತ್ತು ಅವ್ರು ಹೇಳಿದ್ದು ಕೂಡ ಅದೇ. ನಾನು ಈಗಾಗಲೇ ರಾಜ್ಯದ ಎಲ್ಲಾ ಸರ್ಕಾರಿ ಬಸ್ ನಿಲ್ದಾಣಗಳನ್ನ ಪರಿಶೀಲನೆ ನಡೆಸ್ತಾ ಇದ್ದೇನೆ. ಈಗಾಗಲೇ ಕೆಎಸ್ಆರ್ಟಿಸಿ ಡಿಪಾರ್ಟ್ಮೆಂಟ್ ಕೂಡ ಒಂದು ಲಾಸ್ ಅಲ್ಲಿ ನಡೀತಾ ಇದೆ. ಒಂದು ಲಾಭ ತರೋ ನಿಟ್ಟಿನಲ್ಲಿ ಯಾವ ರೀತಿ ಕ್ರಮ ಕೈಗೊಳ್ಳಬಹುದು ಅನ್ನೋದನ್ನು ಕೂಡ ನಾವು ಯೋಚನೆ ಮಾಡ್ತಾ ಇದೀವಿ. ಮತ್ತೆ ನಮ್ಮ ಬಸ್ ನಿಲ್ದಾಣಗಳು ಈ ಮಟ್ಟದಲ್ಲಿ ಇರಬಾರ್ದು, ಈಗ ಹೇಗಿದೆ ಹಾಗೆ ಇರಬಾರ್ದು, ಅದು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಬಸ್ ನಿಲ್ದಾಣಗಳಂತೆ ಇರಬೇಕು. ಆ ಹಿನ್ನೆಲೆಯಲ್ಲಿ ನಾನು ಕೂಡ ಸೂಕ್ತ ಕ್ರಮ ಕೈಗೊಳ್ತಾ ಇದ್ದೀನಿ. ನಮ್ಮ ಸರ್ಕಾರದ ಉದ್ದೇಶ ಕೂಡ ಅದೇ ಆಗಿದೆ ಎಂದು. ಅದೇ ಇವು ರಾಷ್ಟ್ರ ಮಟ್ಟದಲ್ಲಿ ಮತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸರ್ಕಾರಿ ಬಸ್ ನಿಲ್ದಾಣಗಳು ಗುರುತಿಸಿಕೊಳ್ಳೋದಕ್ಕಿಂತ ಮುಂಚೆ ಮೊದಲು ಇಲ್ಲಿನ ಶೌಚಾಲಯಗಳಿಗೆ ಒಂದು ಸೂಕ್ತ ಸೌಲಭ್ಯ, ಮೂಲಭೂತ ಸೌಲಭ್ಯಗಳನ್ನ ಒದಗಿಸಬೇಕು ಅನ್ನೋದು ಕೂಡ ಸಾರ್ವಜನಿಕರ ಒಂದು ಆಗ್ರಹ ಅಲ್ಲಿದ್ದಂತವರೇ ಹೇಳಿದ್ದು. ಕ್ಷಮ. ಸೊ ಅಪ್ಗ್ರೇಡ್ ಮಾಡೋದಕ್ಕೆ ಚಿಂತನೆ ನಡೆದಿದೆ ಅಂತ ಹೇಳಿದ್ರೆ ಏನ್ ಪ್ಲಾನ್ಸ್ ಇರ್ಬೋದು ಹಾಗಿದ್ರೆ ನಾರಾಯಣ್? ಇದ್ರ ಬಗ್ಗೆ ಏನಾದ್ರು ಡಿಸ್ಕ್ಲೋಸ್ ಮಾಡಿದ್ರಾ ಸಚಿವರು? ಇಲ್ಲ, ಅವ್ರೇನ್ ಹೇಳಿದ್ರು ಅಂತಂದ್ರೆ ಈಗಾಗಲೇ ಸರ್ಕಾರಿ ಬಸ್ ನಿಲ್ದಾಣಗಳ ಅಕ್ಕಪಕ್ಕ ಇರುವಂತ ಜಾಗದ ಮತ್ತೆ ಸರ್ಕಾರಿ ಬಸ್ ನಿಲ್ದಾಣದ ಕಾಂಪ್ಲೆಕ್ಸ್ ಗಳಲ್ಲೇ ಇನ್ನೂ ಹೆಚ್ಚಿನ ಮಳಿಗೆಗಳನ್ನ ಕಟ್ಟಿ ಅದನ್ನ ಬಾಡಿಗೆ ಕೊಡುವಂತ ಮುಖಾಂತರ ಮತ್ತೆ ಆ ಬಾಡಿಗೆಯಿಂದ ಬರುವಂತದನ್ನ ಮೂಲಭೂತ ಸೌಕರ್ಯಗಳಿಗೆ ಬಳಸ್ಕೊಳ್ಳುವಂತ ಒಂದು ಚಿಂತನೆ ನಡೆಸ್ತಾ ಇದೀವಿ ಅಂತ ಒಂದು ಮಾಹಿತಿ ನೀಡಿದ್ದಾರೆ. ಆದ್ರೆ ಚಿಕ್ಕಮಗಳೂರು ಬಸ್ ನಿಲ್ದಾಣದಲ್ಲೂ ಕೂಡ ಏನು ಅಷ್ಟು ಮಳಿಗೆಗಳನ್ನ ನಿರ್ಮಾಣ ಮಾಡಕ್ಕೆ ಇಲ್ದಷ್ಟು ಜಾಗ ಇಲ್ಲ. ಆದ್ರೆ ಚಿಕ್ಕಮಗಳೂರು ಬಸ್ ನಿಲ್ದಾಣ ಊರಿಂದ ಹೊರಗಡೆ ಒಂದು ಸ್ಥಳಾಂತರ ಮಾಡಬೇಕು ಅನ್ನೋ ಒಂದು ಕೂಗು ಕೂಡ ಇತ್ತು. ಅದಕ್ಕೂ ಕೂಡ ನಾನು ಈಗಾಗಲೇ ಅಧಿಕಾರಿಗಳ ಜೊತೆ ಮಾತುಕತೆ ನಡೆಸಿ ಆ ಸ್ಥಳ ಒಂದು ಪರಿಶೀಲನೆ ನಡೆಸಿ ರಾಜ್ಯದ ಎಲ್ಲಾ ಚಿಕ್ಕಮಗಳೂರು ಸೇರಿದಂತೆ ರಾಜ್ಯದ ಎಲ್ಲಾ ಬಸ್ ನಿಲ್ದಾಣಗಳನ್ನ ಖುದ್ದಾಗಿ ನಾನೇ ಪರಿಶೀಲನೆ ನಡೆಸ್ತೀನಿ. ಮುಂದಿನ ದಿನಗಳಲ್ಲಿ ಡಿಪಾರ್ಟ್ಮೆಂಟ್ ಕೆಎಸ್ಆರ್ಟಿಸಿ ಸಂಸ್ಥೆ ಮತ್ತೆ ಸಂಸ್ಥೆಯನ್ನು ಕೂಡ ಒಂದು ಅಭಿವೃದ್ಧಿ ನಿಟ್ಟಿನಲ್ಲಿ ತಗೊಂಡೋದಕ್ಕೆ ಎಲ್ಲಾ ಕ್ರಮ ಕೈಗೊಳ್ತೀವಿ ಅಂತ ಒಂದು ಮಾಹಿತಿ ನೀಡಿದ್ದಾರೆ. ಕ್ಷಮ. ಥ್ಯಾಂಕ್ ಯು ನಾರಾಯಣ್.